Welcome. Welcome to Right Learn English class. Welcome. Welcome to Right Learn English class. ಇದು ನಾವು ಟು ಬಿ ವರ್ಬ್ ಬಿ ಫಾರ್ಮ್ ವರ್ಬಲ್ಲಿ ನಾವು ವಾಸ್ ವೇರ್ ಬಳಸ್ಕೊಂಡು ಯಾವ ರೀತಿಯಾಗಿ ಮಾತನಾಡುತ್ತೀವಿ. ವಾಸ್ ವೇರನ್ನು ನಾವು ಎಲ್ಲಿ ಬಳಸ್ತೀವಿ ಅಂದರೆ ಬಿ ಫಾರ್ಮ್ ವರ್ಬಲ್ಲಿ ಪಾಸ್ಟ್ ಟೆನ್ಸಲ್ಲಿ ಬಳಸ್ತಾ ಇರ್ತೀವಿ. ಪಾಸ್ಟ್ ಟೆನ್ಸಲ್ಲಿ ನಾವು ಮಾತನಾಡುವಾಗ ವಾಸ್ ವೇರ್ ಬಳಸಿಕೊಂಡು ಮಾತನಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಬಿ ಫಾರ್ಮ್ ವರ್ಬಲ್ಲಿ ಐ ವಾಸ್ ಪೊಲೀಸ್, ಐ ಹಿ ಸಿ ಇಟ್ಗಳಿಗೆ ವಾಜನ್ನು ಬಳಸಿ ಮಾತನಾಡ್ತೀವಿ. ಐ ವಾಸ್ ಅ ಪೊಲೀಸ್ ಅಂದರೆ ನಾನು ಪೊಲೀಸ್ ಇದ್ದೆ. ಯು ವೇರ್ ದೇರ್, ನೀನು ಅಲ್ಲಿ ಇದ್ದೆ. ವಿ ವೇರ್ ಹೇರ್, ನಾವು ಇಲ್ಲಿ ಇದ್ದೆವು ಅಂದರೆ ಹಿಂದೆ ಇದ್ದೆವು. ಈ ರೀತಿಯಲ್ಲಿ ನಾವು ಬಳಸುವಾಗ ವಾಸ್ ವೇರ್ ಬಳಸಿಕೊಂಡು ಮಾತನಾಡ್ತೀವಿ. ದೇ ವೇರ್ ಇನ್ ಮುಂಬೈ, ಅವರು ಮುಂಬೈಯಲ್ಲಿ ಇದ್ದರು. ಈ ವಾಸ್ ಇನ್ ಅಮೇರಿಕಾ, ಅವನು ಅಮೇರಿಕಾದಲ್ಲಿ ಇದ್ದನು. ಶಿ ವಾಸ್ ಬ್ಯೂಟಿಫುಲ್, ಅವಳು ಸುಂದರವಾಗಿ ಇದ್ದಳು. ಇಟ್ ವಾಸ್ ಮೈ ಬೈಕ್, ಅದು ನನ್ನ ಬೈಕ್ ಇತ್ತು. ರಾಮ ವಾಸ್ ಇನ್ ಮೈಸೂರು, ರಾಮ ಮೈಸೂರಿನಲ್ಲಿ ಇದ್ದನು. ರಾಕೇಶ್ ವಾಸ್ ಇನ್ ಮುಂಬೈ, ರಾಕೇಶ್ ಮುಂಬೈನಲ್ಲಿ ಇದ್ದನು. ಮೈ ಪೇರೆಂಟ್ಸ್ ವೇರ್ ಇನ್ ಬೆಂಗಳೂರು, ಅಂದರೆ ನನ್ನ ಪೋಷಕರು ಬೆಂಗಳೂರಿನಲ್ಲಿ ಇದ್ದರು. ಮೈ ಫ್ರೆಂಡ್ಸ್ ವೇರ್ ಇನ್ ಆಫೀಸ್ ಅಂದರೆ ನನ್ನ ಸ್ನೇಹಿತರು ಆಫೀಸ್ನಲ್ಲಿ ಇದ್ದರು. ಈ ವಾಸ್ ಕ್ಲೆವರ್, ಅವನು ಜಾಣ ಇದ್ದನು. ಶಿ ವಾಸ್ ವೆಲ್, ಅವಳು ಚೆನ್ನಾಗಿದ್ದಳು. ಮಂಕಿ ವಾಸ್ ಆನ್ ದ ಟ್ರೀ, ಕೋತಿ ಗಿಡದ ಮೇಲೆ ಇತ್ತು, ಮರದ ಮೇಲೆ ಇತ್ತು. ನಾವು ನೆಕ್ಸ್ಟ್ ನೋಡೋದಾದರೆ ರಾಮ ವಾಸ್ ಇನ್ ಮುಂಬೈ, ರಾಮ ವಾಸ್ ಇನ್ ದುಬೈ, ರಾಮ ದುಬೈನಲ್ಲಿ ಇದ್ದ. ರಹೀಮ್ ವಾಸ್ ಇನ್ ಬೆಂಗಳೂರು, ರಹೀಮ್ ವಾಸ್ ಇನ್ ಬೆಂಗಳೂರು, ರಹೀಮ್ ಬೆಂಗಳೂರಿನಲ್ಲಿ ಇದ್ದ. ಐ ವಾಸ್ ಆಟ್ ಹೋಮ್ ಎಸ್ಟರ್ಡೇ, ನಾನು ನಿನ್ನೆ ಮನೆಯಲ್ಲಿ ಇದ್ದೆ. ಯು ವೇರ್ ಇನ್ ಹೈದರಾಬಾದ್ ಲಾಸ್ಟ್ ವೀಕ್, ನಾನು ಹೋದ ವಾರ ಹೈದರಾಬಾದ್ನಲ್ಲಿ ಇದ್ದೆ. ಸ್ಟೂಡೆಂಟ್ಸ್ ವೇರ್ ಆಟ್ ಬಸ್ ಸ್ಟಾಪ್, ಅಂದರೆ ವಿದ್ಯಾರ್ಥಿಗಳು ಬಸ್ ಸ್ಟಾಪ್ ಹತ್ತಿರ ಇದ್ದರು. ಚಿಲ್ಡ್ರನ್ ವೇರ್ ಆಟ್ ಹೋಮ್ ಎಸ್ಟರ್ಡೇ, ಅಂದರೆ ಮಕ್ಕಳು ನಿನ್ನೆ ಮನೆಯಲ್ಲಿ ಇದ್ದರು. ಮೈ ಫ್ರೆಂಡ್ಸ್ ವಾಸ್ ಇನ್ ಚೆನ್ನೈ ಎಸ್ಟರ್ಡೇ, ನಿನ್ನೆ ನನ್ನ ಸ್ನೇಹಿತ ಏನಿದ್ದ ಚೆನ್ನೈನಲ್ಲಿದ್ದ. ಈ ವಾಸ್ ಪೂರ್ ಪರ್ಸನ್, ಅವನು ಬಡ ವ್ಯಕ್ತಿ ಇದ್ದ. ಈ ರೀತಿಯಾಗಿ ನಾವು ವಾದ ವೇರ ಬಳಸಿಕೊಂಡ ಪಾಸಿಟಿವ್ ಸೆಂಟೆನ್ಸಲ್ಲಿ ಮಾತನಾಡ್ತೀವಿ. ಅದೇ ರೀತಿ ಇಲ್ಲಿ ನಾವು ವಾದ ವೇರ ಬಳಸಿಕೊಂಡು ನೆಗೆಟಿವ್ ಸೆಂಟೆನ್ಸ್ ಯಾವ ರೀತಿಯಾಗಿ ಮಾತನಾಡಬೇಕು. ಫಾರ್ ಎಕ್ಸಾಂಪಲ್ ನೋಡೋಣ. ಈಗಾಗಲೇ ಬಿ ಫಾರ್ಮಲ್ಲಿ ನೆಗೆಟಿವ್ ಸೆಂಟೆನ್ಸ್ ವಾದ ವೇರ ಬಳಸಿಕೊಂಡು ಯಾವ ರೀತಿಯಾಗಿ ಮಾತನಾಡಬೇಕು. ಈಗಾಗಲೇ ವಾಸ್ ಪಕ್ಕ ನಾಟನ್ನು ಹಚ್ಚಿದಾಗ ನಾವು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಅದೇ ರೀತಿಯಲ್ಲಿ ವೇರ್ ಪಕ್ಕ ನಾಟನ್ನು ಹಚ್ಚಿದಾಗ ಅದನ್ನು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಐ ವಾಸ್ ನಾಟ್ ದೇರ್, ನಾನು ಅಲ್ಲಿ ಇರಲಿಲ್ಲ ಅಂದರೆ ನಾನು ಅಲ್ಲಿ ಹಿಂದೆ ಇರಲಿಲ್ಲ. ಐ ವಾಸ್ ನಾಟ್ ಪೊಲೀಸ್, ನಾನು ಪೊಲೀಸ್ ಇರಲಿಲ್ಲ. ಯು ವೇರ್ ನಾಟ್ ದೇರ್, ನೀನು ಅಲ್ಲಿ ಇರಲಿಲ್ಲ. ಯು ವೇರ್ ನಾಟ್ ದೇರ್, ನಾವು ಇಲ್ಲಿ ಇರಲಿಲ್ಲ. ದೇ ವೇರ್ ನಾಟ್ ಇನ್ ಮುಂಬೈ, ಅವರು ಮುಂಬೈನಲ್ಲಿ ಇರಲಿಲ್ಲ. ಹಿ ವಾಸ್ ನಾಟ್ ಇನ್ ಅಮೇರಿಕಾ, ಅವರು ಅಮೇರಿಕಾದಲ್ಲಿ ಇರಲಿಲ್ಲ. ಶಿ ವಾಸ್ ನಾಟ್ ಬ್ಯೂಟಿಫುಲ್, ಅವಳು ಸುಂದರವಾಗಿ ಇರಲಿಲ್ಲ. ಇಟ್ ಇಸ್ ನಾಟ್ ಮೈ ಬೈಕ್, ಅದು ನನ್ನ ಬೈಕ್ ಇರಲಿಲ್ಲ. ರಾಮ ವಾಸ್ ನಾಟ್ ಇನ್ ಮೈಸೂರು, ರಾಮ ಮೈಸೂರಿನಲ್ಲಿ ಇರಲಿಲ್ಲ. ರಾಕೇಶ್ ವಾಸ್ ನಾಟ್ ಇನ್ ಮುಂಬೈ, ರಾಕೇಶ್ ಮುಂಬೈನಲ್ಲಿ ಇರಲಿಲ್ಲ. ಮೈ ಫ್ರೆಂಡ್ಸ್ ವೇರ್ ನಾಟ್ ಇನ್ ಬೆಂಗಳೂರು, ನನ್ನ ಪೋಷಕರು ಬೆಂಗಳೂರಿನಲ್ಲಿ ಇರಲಿಲ್ಲ. ಹಿ ವಾಸ್ ನಾಟ್ ಕ್ಲೆವರ್, ಅವನು ಜಾಣ ಇರಲಿಲ್ಲ. ಶಿ ವಾಸ್ ನಾಟ್ ವೆಲ್, ಅವಳು ಚೆನ್ನಾಗಿರಲಿಲ್ಲ ಅಂದರೆ ಅವಳಿಗೆ ಆರಾಮ ಇರಲಿಲ್ಲ, ಅಂದರೆ ಹುಷಾರಿರಲಿಲ್ಲ. ವೆಲ್ ಅಂದರೆ ಹುಷಾರಿರಲಿಲ್ಲ. ಮಂಕಿ ವಾಸ್ ನಾಟ್ ಆನ್ ದ ಟ್ರೀ, ಮಂಕಿ ಮರದ ಮೇಲೆ ಇರಲಿಲ್ಲ. ಈ ರೀತಿಯಾಗಿ ನಾವು ನೆಗೆಟಿವ್ ಸೆಂಟೆನ್ಸನ್ನು ಮಾತನಾಡ್ತೀವಿ ವಾದ ವೇರ ಬಳಸಿಕೊಂಡು. ನೆಕ್ಸ್ಟ್ ನಾವು ನೋಡೋದಾದರೆ ಇನ್ನೂ ಒಂದು ಹೆಚ್ಚಿನ ಸೆಂಟೆನ್ಸ್ಗಳನ್ನು ನೋಡೋಣ. ರಾಮ ವಾಸ್ ನಾಟ್ ಇನ್ ದುಬೈ, ರಾಮ ಏನು ದುಬೈನಲ್ಲಿ ಇರಲಿಲ್ಲ. ರಹೀಮ್ ವಾಸ್ ನಾಟ್ ಇನ್ ಬೆಂಗಳೂರು, ರಹೀಮ್ ಬೆಂಗಳೂರಿನಲ್ಲಿ ಇರಲಿಲ್ಲ. ಐ ವಾಸ್ ನಾಟ್ ಆಟ್ ಹೋಮ್ ಎಸ್ಟರ್ಡೇ, ನಾನು ಮನೆಯಲ್ಲಿ ಇರಲಿಲ್ಲ. ಯಾವಾಗ? ನಿನ್ನೆ ನಾನು ಮನೆಯಲ್ಲಿ ಇರಲಿಲ್ಲ. ಯು ವೇರ್ ನಾಟ್ ಇನ್ ಹೈದರಾಬಾದ್ ಲಾಸ್ಟ್ ವೀಕ್, ನಾನು ಹೋದ ವಾರ ಹೈದರಾಬಾದ್ನಲ್ಲಿ ಇರಲಿಲ್ಲ. ಸ್ಟೂಡೆಂಟ್ಸ್ ವೇರ್ ನಾಟ್ ಆಟ್ ಬಸ್ ಸ್ಟಾಪ್, ವಿದ್ಯಾರ್ಥಿಗಳು ಬಸ್ ಸ್ಟಾಪ್ ಹತ್ತಿರ ಇರಲಿಲ್ಲ. ಚಿಲ್ಡ್ರನ್ ವೇರ್ ನಾಟ್ ಎಟ್ ಹೋಮ್ ಎಸ್ಟರ್ಡೇ, ಅಂದರೆ ಮನೆಯಲ್ಲಿ ಮಕ್ಕಳು ನಿನ್ನೆ ಮಕ್ಕಳು ಮನೆಯಲ್ಲಿ ಇರಲಿಲ್ಲ. ಮೈ ಫ್ರೆಂಡ್ ವಾಸ್ ನಾಟ್ ಇನ್ ಚೆನ್ನೈ ಎಸ್ಟರ್ಡೇ, ನನ್ನ ಸ್ನೇಹಿತ ನಿನ್ನೆ ಚೆನ್ನೈನಲ್ಲಿ ಇರಲಿಲ್ಲ. ಈ ವಾಸ್ ನಾಟ್ ಪೂರ್ ಪರ್ಸನ್, ಅವನು ಬಡ ವ್ಯಕ್ತಿ ಇರಲಿಲ್ಲ. ಈ ರೀತಿಯಾಗಿ ನಾವು ನೆಗೆಟಿವ್ ಸೆಂಟೆನ್ಸನ್ನು ಮಾತನಾಡ್ತೀವಿ. ನೆಕ್ಸ್ಟ್ ನಾವು ನೋಡಬೇಕಂದ್ರೆ ಬಿ ಫಾರ್ಮ್ ವರ್ಬಲ್ಲಿ ಪಾಸಿಟಿವ್ ಕ್ವೆಶನ್ಸ್
ಬಿ ಫಾರ್ಮ್ ವರ್ಬಲ್ಲಿ ಪಾಸಿಟಿವ್ ಕ್ವೆಶನ್. ಯಾವ ರೀತಿಯಾಗಿ ನಾವು ಪಾಸಿಟಿವ್ ಕ್ವೆಶನಲ್ಲಿ ಮಾತನಾಡ್ತೀವಿ. ವಾಸ್ ರಾಮ ಪೊಲೀಸ್, ರಾಮ ಪೊಲೀಸ್ ಇದ್ದನಾ. ವೆರಿ ಲೀಡರ್, ನೀನು ನಾಯಕ ಇದ್ದೀಯಾ, ನೀನು ನಾಯಕ ಇದ್ದೀಯಾ. ವೆರಿ ಮೈ ಫ್ರೆಂಡ್, ನೀನು ನನ್ನ ಸ್ನೇಹಿತ ಇದ್ದೀಯಾ. ವೆರಿ ಮೈ ಸ್ಟೂಡೆಂಟ್ಸ್, ನೀನು ನನ್ನ ವಿದ್ಯಾರ್ಥಿ ಇದ್ದೀಯಾ. ವಾಸ್ ಐ ಯುವರ್ ಕ್ಲಾಸ್ ಟೀಚರ್, ನಾನು ನಿಮ್ಮ ಕ್ಲಾಸ್ ಟೀಚರ್ ಇದ್ದೇನಾ. ವಾಸ್ ರಾಮ ಯುವರ್ ಬೆಸ್ಟ್ ಫ್ರೆಂಡ್, ರಾಮ ನಿನ್ನ ಸ್ನೇಹಿತ ಇದ್ದನಾ. ವಾಸ್ ರೂಪಾ ಹಿಸ್ ಫ್ರೆಂಡ್, ರೂಪಾ ಅವನ ಸ್ನೇಹಿತೆ ಇದ್ದಳಾ. ವೆರ್ ಮೈ ಟೀಚರ್, ಮೈ ಟೀಚರ್, ಅವರು ನನ್ನ ಶಿಕ್ಷಕರು ಇದ್ರಾ. ವೆರ್ ವಿ ಬೆಸ್ಟ್ ಫ್ರೆಂಡ್ ಇನ್ ಸ್ಕೂಲ್, ನಾವು ಒಳ್ಳೆಯ ಗೆಳೆಯರು ಇದ್ದೇವಾ. ಎಲ್ಲಿ ಸ್ಕೂಲಲ್ಲಿ ಒಳ್ಳೆಯ ಗೆಳೆಯರು ಇದ್ದೇವಾ. ವೆರಿ ಅಟ್ ಹೋಮ್ ಎಸ್ಟರ್ಡೇ, ನೀನು ನಿನ್ನೆ ಮನೆಯಲ್ಲಿ ಇದ್ದೀಯಾ. ಈ ರೀತಿಯಾಗಿ ನಾವು ಪಾಸಿಟಿವ್ ಸೆಂಟೆನ್ಸನ್ನು ಮಾತನಾಡ್ತೀವಿ. ಈ ರೀತಿಯಾಗಿ ನಾವು ಡೈಲಿ ಇಂಗ್ಲೀಷ್ ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡೋಣ. ಈ ಒಂದು ಕ್ಲಾಸಲ್ಲಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದಕ್ಕೆ ಸಾಧ್ಯ ಆಗಿರಬೇಕು. ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಸಾಧ್ಯ ಆಗಿರಬೇಕು. ನಾವು ಡೈಲಿ ಈ ರೀತಿ ಸೆಂಟೆನ್ಸ್ ಪ್ರಾಕ್ಟೀಸ್ ಕ್ಲಾಸ್ಗಳನ್ನು ಮಾಡ್ತಾ ಇರ್ತೀವಿ. ಡೈಲಿ ನೋಡೋದಕ್ಕೂ ಸಹಿತ ಸಾಧ್ಯವಾಗಿರಬೇಕು. ಥ್ಯಾಂಕ್ ಯು ಸೋ ಮಚ್.